ಒಂದು ಕಾಡಿನಲ್ಲಿ ದಯಾಳು ಆನೆ ವಾಸಿಸುತ್ತಿತ್ತು. ಅದು ಸದಾ ಇತರ ಪ್ರಾಣಿಗಳಿಗೆ ಸಹಾಯ ಮಾಡುತ್ತಿದ್ದುದರಿಂದ ಎಲ್ಲ ಪ್ರಾಣಿಗಳು ಅದನ್ನು ತುಂಬಾ ಪ್ರೀತಿಸುತ್ತಿದ್ದವು. ಒಂದು ದಿನ ಆ ಕಾಡಿಗೆ ಒಂದು ಹುಲಿ ಪ್ರವೇಶಿಸಿತು. ಅದು ಗರ್ಜಿಸುತ್ತಾ ಎಲ್ಲ ಪ್ರಾಣಿಗಳು ಭಯಪಡುವಂತೆ ಮಾಡಿತು. ಈ ಕಾಡು ಈಗ ನನ್ನದು. ಪ್ರತಿದಿನ ನೀವೆಲ್ಲ ನನಗಾಗಿ ಆಹಾರ ತರಬೇಕು, ಇಲ್ಲವೇ ನಾನು ನಿಮ್ಮನ್ನೆಲ್ಲ ಹಿಡಿಯುತ್ತೇನೆ ಎಂದು ಗರ್ಜಿಸಿತು. ಕಾಡಿನ ಸಣ್ಣ ಪ್ರಾಣಿಗಳು ಆತಂಕಕ್ಕೆ ಒಳಗಾದವು. ತಕ್ಷಣವೇ ಅವುಗಳು ಹಳೆಯ ಆಲದ ಮರದ ಬಳಿ ಸೇರಿಕೊಂಡು ಪರಿಹಾರ ಹುಡುಕಲು ಆರಂಭಿಸಿದವು. ಆ ಸಮಯದಲ್ಲಿ ಚತುರ ಮತ್ತು ಚಿಕ್ಕ ಮೊಲ ಒಂದು ಒಳ್ಳೆಯ ಯೋಚನೆ ಮಾಡಿತು. ಅದು ಆನೆಯ ಬಳಿ ಹೋಗಿ ತನ್ನ ಯೋಜನೆಯನ್ನು ಕಿವಿಯಲ್ಲಿ ಹೇಳಿತು. ಆನೆಯ ಮುಖದಲ್ಲಿ ಮಂದಹಾಸ ಮೂಡಿತು. ಮರುದಿನ ಬೆಳಗ್ಗೆ ಮೊಲ ಹುಲಿಯ ಬಳಿಗೆ ಹೋಗಿ ಹೇಳಿತು, ಮಹಾಶಕ್ತಿಶಾಲಿ ಹುಲಿ, ಈ ಕಾಡಿನಲ್ಲಿ ಇನ್ನೊಂದು ಹುಲಿ ಇದೆ. ಅದು ನಿಮಗಿಂತ ಬಲಿಷ್ಠ ಎಂದು ಹೇಳುತ್ತದೆ. ಹುಲಿ ಗರ್ಜಿಸಿತು, ಅದು ಸಾಧ್ಯವೇ? ತಕ್ಷಣವೇ ನನ್ನನ್ನು ಅವನ ಬಳಿಗೆ ಕರೆದೊಯ್ಯು ಎಂದು ಹೇಳುತ್ತದೆ. ಮೊಲ ಹುಲಿಯನ್ನು ಕಾಡಿನ ಮಧ್ಯದಲ್ಲಿ ಇರುವ ಆಳವಾದ, ಶುದ್ಧ ಜಲದ ಕೆರೆಯ ಬಳಿ ಕರೆದುಕೊಂಡು ಹೋಗುತ್ತದೆ. ಅದು ಕೆರೆಯ ನೀರಿಗೆ ತೋರಿಸಿ, ನೋಡಿ, ಅಲ್ಲಿ ಅವನು ಇದ್ದಾನೆ ಎಂದಾಗ, ಹುಲಿ ನೀರಿನಲ್ಲಿ ತನ್ನದೇ ಪ್ರತಿಬಿಂಬವನ್ನು ನೋಡಿ, ಅದನ್ನು ಮತ್ತೊಬ್ಬ ಹುಲಿ ಎಂದು ಭಾವಿಸಿತು. ಅತಿಯಾಗಿ ಕೋಪಗೊಂಡು ಗರ್ಜಿಸಿತು. ಸಿಟ್ಟಿನಲ್ಲಿ ತಾರೋ ನೀರಿಗೆ ಹಾರಿತು, ಆದರೆ ಅದು ಈಜಲು ಬಾರದೆ ತೀವ್ರವಾಗಿ ಹೋರಾಡಿತು. ಕೊನೆಗೆ ಎದ್ದು ಕಾಡಿನಿಂದ ಓಡಿಹೋದಿತು. ಕಾಡಿನ ಪ್ರಾಣಿಗಳು ಸಂತೋಷದಿಂದ ಕೂಗಿದವು. ಹಾಗೂ ಆನೆ ಮತ್ತು ಮೊಲಕ್ಕೆ ಧನ್ಯವಾದಗಳು ಎಂದು ಹೇಳಿದರು. Thank you for watching.